ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಜುಲೈ 26, 2026 ಭಾನುವಾರ ಬೆಳಿಗ್ಗೆ 11 ಗಂಟೆಯ ಸಮಯ. ಕೇರಳದ ಮಲಪ್ಪುರಂ ಜಿಲ್ಲೆಯ ಕುಟ್ಟಿಪುರಂ ರಾಷ್ಟ್ರೀಯ ಹೆದ್ದಾರಿ 66 ಕಡೆಗೆ ಎಂದಿನಂತೆ ವಾಹನಗಳು ಚಲಿಸ್ತಾ ಇದ್ದವು. ಭಾರೀ ಮಳೆಯಿಂದಾಗಿ ರಸ್ತೆ ಸಂಪೂರ್ಣ ಜಾರ್ತಾ ಇತ್ತು. ಆದರೆ ಇನ್ನು ಕೆಲವೇ ಕ್ಷಣದಲ್ಲಿ ಅಲ್ಲಿ ನಡೆಯಲಿದ್ದ ಭೀಕರ ದುರಂತವನ್ನ ಅಲ್ಲಿನ ಸಾರ್ವಜನಿಕರು ಊಹೆ ಕೂಡ ಮಾಡಿಕೊಂಡಿರಲಿಲ್ಲ. ಕೋಜಿಕೋಡ್ನಿಂದ ತ್ರಿಶೂರ್ ಕಡೆಗೆ ಅತಿ ವೇಗವಾಗಿ ಧಾವಿಸ್ತಾ ಇದ್ದ ಡಿಪೆಂಡರ್ ಹೆಸರಿನ ಖಾಸಗಿ ಲಿಮಿಟೆಡ್ ಸ್ಟಾಪ್ ಬಸ್ ನಿಯಂತ್ರಣ ತಪ್ಪಿ ಹೆದ್ದಾರಿ ರಸ್ತೆ ವಿಭಜನಕ್ಕೆ ಅಪ್ಪಳಿಸಿಬಿಡುತ್ತೆ. ಇಡೀ ಬಸ್ ರಸ್ತೆಯ ಮೇಲೆ 25 ಮೀಟರ್ಗಿಂತಲೂ ಹೆಚ್ಚು ದೂರ ಜಾರುತ್ತಾ ಹೋಗಿಬಿಡುತ್ತೆ. ತಲೆ ಕೆಳಗಾಗಿ ಉರುಳ್ತಾ ಹೋಗುತ್ತೆ. ಕೇವಲ ಒಂದು ಕ್ಷಣ ಆ ವೇಗ ಇಡೀ ಬಸ್ಸನ್ನೇ 2 ತುಂಡುಗಳಾಗಿ ಸೀಳಿ ಹಾಕಿದೆ. ಈ ಭೀಕರ ಅಪಘಾತದಲ್ಲಿ 31 ವರ್ಷದ ಯುವಕ ಸ್ಥಳದಲ್ಲೇ ಕೊನೆ ಉಸಿರು ಎಳೆದಿದ್ದಾನೆ. 30ಕ್ಕೂ ಹೆಚ್ಚು ಪ್ರಯಾಣಿಕರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಅಸಲಿಗೆ ಆ ಭಾನುವಾರ ಬೆಳಗ್ಗೆ ನಡೆದದ್ದಾದ್ರೂ ಏನೋ. ಬಸ್ ಚಾಲಕನ ನಿರ್ಲಕ್ಷ್ಯವೇ ಅಥವಾ ರಸ್ತೆಯ ಅವೈಜ್ಞಾನಿಕ ವಿನ್ಯಾಸವೇ ಈ ದುರಂತಕ್ಕೆ ಕಾರಣ ಅನ್ನೋದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪ್ರತ್ಯಕ್ಷದರ್ಶಿಗಳು ಮತ್ತು CCTV ವರದಿಗಳ ಪ್ರಕಾರ ಬಸ್ ಕುಟ್ಟಿಪುರಂ ಸೇತುವೆಯ ಬಳಿಯ ಕೈಲಾಸ್ ಆಡಿಟೋರಿಯಂ ಹತ್ತಿರ ಬರುತ್ತಿದ್ದಂತೆ ಈ ಘಟನೆ ನಡೆದಿದೆ. ಇಳಿಜಾರಿನ ರಸ್ತೆಯಲ್ಲಿ ಚಾಲಕ ಶಬ್ಬೀರ್ ಮತ್ತೊಂದು ವಾಹನವನ್ನ ಓವರ್ಟೇಕ್ ಮಾಡಲು ಪ್ರಯತ್ನ ಕೂಡ ಮಾಡ್ತಾನೆ. ಮಳೆಯ ನೀರು ರಸ್ತೆಯ ಮೇಲಿದ್ದರಿಂದ ಹಠಾತ್ ಬ್ರೇಕ್ ಹಾಕಿದಾಗ ಬಸ್ ಸಂಪೂರ್ಣವಾಗಿ ಹತೋಟೆ ಕಳೆದುಕೊಳ್ಳುತ್ತೆ. ರಸ್ತೆಯ ಮೇಲೆ ಜಾರಿದ ಬಸ್ ಮೊದಲು ಅಲ್ಲಿ ಚಲಿಸುತ್ತಿದ್ದಂಥ ಆಟೋ ರಿಕ್ಷಾಕ್ಕೆ ಡಿಕ್ಕಿ ಹೊಡೆದು ಬಿಡುತ್ತೆ. ನಂತರ ರಸ್ತೆ ವಿಭಜನೆಗೆ ಅಂತಂದ್ರೆ ಡಿವೈಡರ್ಗೆ ಅತ್ಯಂತ ವೇಗವಾಗಿ ಅಪ್ಪಳಿಸಿ ಬಿಡುತ್ತೆ. ಅಪಘಾತದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಬಸ್ಸಿನ ಇಡೀ ಚಾಸಿಸ್ ಮಧ್ಯದಲ್ಲೇ ಕತ್ತರಿಸಿ 2 ಭಾಗವಾಗಿ ಬಿಡುತ್ತೆ. ಮುಂಭಾಗದ ತುಂಡು ಹಾರಿ ಹೋಗಿ ಕೆಳಗಿನ ಸರ್ವಿಸ್ ರಸ್ತೆಯಲ್ಲಿದ್ದ ಕಾರಿನ ಮೇಲೆಯೇ ಬಿದ್ದು ಬಿಡುತ್ತೆ. ಅಲ್ಲಿ ನೆರೆದಿದ್ದ ಜನರ ಕಿರುಚಾಟ, ಗಾಯಾಳುಗಳ ಆಕ್ರಂದನ, ಅಲ್ಲಿ ಸುತ್ತಮುತ್ತ ಜನರನ್ನೇ ಒಂದು ಕ್ಷಣ ಅಯ್ಯೋ ಅನ್ನುವ ರೀತಿಯಲ್ಲಿ ಭಾವನೆ ಮೂಡೋ ಹಾಗೆ ಒಂದು ದುರಂತಕ್ಕೆ ಕಾರಣವೂ ಕೂಡ ಆಗಿತ್ತು. ಭಾನುವಾರದ ಆ ಒಂದು ಮಳೆಗಾಲ ಬೆಳಗ್ಗೆ 16 ಕುಟುಂಬಗಳ ಪಾಲಿಗೆ ಕತ್ತಲೆಯಾಗಿ ಪರಿಣಮಿಸುತ್ತೆ ಅಂತ ಹೇಳಿ ಯಾರು ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಈ ಘೋರ ದುರಂತದಲ್ಲಿ ಸ್ಥಳದಲ್ಲೇ ಮೃತಪಟ್ಟ ದುರ್ದೈವಿ ಪೆರುವಿಯಲ್ ನಿವಾಸಿ ವೈಷ್ಣವ್ ಅಂತ ಹೇಳಿ ಕೇವಲ 31 ವರ್ಷದ ಈ ಯುವಕ ಬಸ್ಸಿನ ಮಧ್ಯದ ಸೀಟಿನಲ್ಲಿ ಕುಳಿತಿರ್ತಾನೆ. ಬಸ್ 2 ತುಂಡಾದಾಗ ಉಂಟಾದ ಭೀಕರ ಪ್ರಭಾವದಿಂದಾಗಿ ಅವರು ಬಸ್ಸಿನಿಂದ ಹೊರಗೆ ಬರೋದಕ್ಕೆ ಅಥವಾ ಯಾವುದಕ್ಕೂ ಕೂಡ ಸಾಧ್ಯ ಆಗದೆ ಇರೋ ಕಾರಣದಿಂದಾಗಿ ತಲೆ ಮತ್ತು ದೇಹಕ್ಕೆ ತೀವ್ರವಾದಂತ ಗಾಯಗಳು ಬಿದ್ದಿರ್ತವೆ. ಆ ಕಾರಣದಿಂದಾಗಿ ಆತ ಸ್ಥಳದಲ್ಲೇ ಸಾವನ್ನಪ್ಪಿ ಬಿಡ್ತಾನೆ. ಬಸ್ಸಿನಲ್ಲಿದ್ದಂತಹ ಇತರ 25ರಿಂದ 30ಕ್ಕೂ ಹೆಚ್ಚು ಪ್ರಯಾಣಿಕರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಅವರಲ್ಲಿ ಬಸ್ ಕಂಡಕ್ಟರ್ ಸೇರಿದಂತೆ 3 ಪರಿಸ್ಥಿತಿ ಅತ್ಯಂತ ಗಂಭೀರವೂ ಕೂಡ ಇದೆ. ಅಪಘಾತ ನಡೆದ ತಕ್ಷಣ ಸ್ಥಳೀಯ ನಿವಾಸಿಗಳು, ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಬರ್ತಾರೆ. ಗಾಯಾಳುಗಳನ್ನು ತಕ್ಷಣವೇ ಕುಟ್ಟಿಪುರಂ ತಾಲೂಕು ಆಸ್ಪತ್ರೆ, ಈಲ್ಪೋರ್ಟ್ ಆಸ್ಪತ್ರೆ ಹಾಗೂ ಒಲಚೇರಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ಕೊಡಿಸ್ತಾ ಇದ್ದಾರೆ. ಅಪಘಾತದ ನಂತರ ಮೋಟಾರು ವಾಹನ ಇಲಾಖೆ ಜುಲೈ 28ರಂದು ಪ್ರಾಥಮಿಕ ತನಿಖಾ ವರದಿಯನ್ನು ನೀಡಿದೆ. ತಜ್ಞರ ಪ್ರಕಾರ ಈ ಅಪಘಾತಕ್ಕೆ ಮುಖ್ಯ ತಾಂತ್ರಿಕ ಕಾರಣ ಅಕ್ವಾಪ್ಲೇನಿಂಗ್, ಅಂದರೆ ರಸ್ತೆಯ ಮೇಲೆ ನೀರು ನಿಂತಾಗ ಅತಿ ವೇಗವಾಗಿ ಬ್ರೇಕ್ ಹಾಕಿದರೆ ಟೈರ್ ಮತ್ತು ರಸ್ತೆಯ ನಡುವಿನ ಸಂಪರ್ಕ ಕಡಿತಗೊಂಡು ವಾಹನ ಸಂಪೂರ್ಣ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತದೆ. ಚಾಲಕನಿಗೆ ಇದರ ಅರಿವಿದ್ದರೂ ಆತ ವೇಗವಾಗಿ ಚಲಾಯಿಸಿದ್ದಾನೆ. ಬಸ್ ಚಾಲಕ ಶಬ್ಬೀರ್ ಕೂಡ ಈ ಒಂದು ದುರಂತದಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾನೆ. ಅಂತಂದ್ರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡಿತಾ ಇದ್ದಾನೆ. ಬದುಕುಳಿದ ಪ್ರಯಾಣಿಕರು ನೀಡಿದ ದೂರಿನ ಆಧಾರದ ಮೇಲೆ ಕುಟ್ಟಿಪುರಂ ಪೊಲೀಸರು ಚಾಲಕನ ವಿರುದ್ಧವೇ ಇದೀಗ ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಮನಪೂರಕವಲ್ಲದ ನರಹತ್ಯೆ ಮತ್ತು ನಿರ್ಲಕ್ಷ್ಯದ ಚಾಲನೆಯ ಗಂಭೀರ ಪ್ರಕರಣವನ್ನ ಆ ವ್ಯಕ್ತಿಯ ವಿರುದ್ಧ ದಾಖಲಿಸಿಕೊಂಡಿದ್ದಾರೆ. ಆದರೆ ಸಾರ್ವಜನಿಕರ ಆಕ್ರೋಶ ಕೇವಲ ಚಾಲಕನ ಮೇಲಷ್ಟೇ ಇಲ್ಲ. ಸ್ಥಳೀಯ ನಿವಾಸಿಗಳು ಮತ್ತು ಪಂಚಾಯತ್ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ವಿನ್ಯಾಸದ ವಿರುದ್ಧವೂ ಕೂಡ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕುಟ್ಟಿಪುರಂ ಬಳಿ ರಸ್ತೆಯು ಇಳಿಜಾರಿನಿಂದ ಬಂದ ತಕ್ಷಣ ಇದ್ದಕ್ಕಿದ್ದಂತೆ ಕಿರಿದಾಗ್ತಾ ಹೋಗುತ್ತೆ. ಇದರಿಂದಾಗಿ ಮಳೆಯ ಸಮಯದಲ್ಲಿ ಇದು ನಿರಂತರ ಅಪಘಾತ ವಲಯವಾಗಿ ಬದಲಾಗಿದೆ. ಈ ಬಗ್ಗೆ ಈ ಹಿಂದೆ ಅಧಿಕಾರಿಗೆ ಎಚ್ಚರಿಕೆಯನ್ನು ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ಸ್ಥಳೀಯರ ಆಕ್ರೋಶವೂ ಆಗಿದೆ. ಕೊನೆಯದಾಗಿ ಈ ಕುಟ್ಟಿಪುರಂ ದುರಂತವು ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿಕೊಟ್ಟಿದೆ. ಮಳೆಗಾಲದಲ್ಲಿ ಸಾರ್ವಜನಿಕ ಸಾರಿಗೆ ವಾಹನಗಳ ವೇಗದ ಮಿತಿ ಮತ್ತು ಹೆದ್ದಾರಿಗಳ ಸುರಕ್ಷಿತ ವಿನ್ಯಾಸ ಎಷ್ಟು ಮುಖ್ಯ ಎಂಬುದನ್ನು ಇದು ನೆನಪಿಸಿಕೊಡುತ್ತೆ.
ಕೇವಲ ಚಾಲಕನ ಒಂದು ನಿರ್ಲಕ್ಷ್ಯತನ, ಅಜಾಗರೂಕತೆ ಮತ್ತು ವ್ಯವಸ್ಥೆಯ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳು ಬಲಿಯಾಗುತ್ತಿರುವಂಥದ್ದು ಅತ್ಯಂತ ದುರಾದೃಷ್ಟಕರ ಸಂಗತಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಬಲಿ ಅನ್ನುವ ಹಾಗೆ ಡ್ರೈವರ್ ಅಲ್ಲಿ ಯಾವ ರೀತಿಯಾಗಿ ವೇಗವನ್ನು ಮೇಂಟೆನೆನ್ಸ್ ಮಾಡಬೇಕಿತ್ತು ಆ ಒಂದು ಮೇಂಟೆನೆನ್ಸ್ ಕೂಡ ಮಾಡಿರಲಿಲ್ಲ. ಅಲ್ಲಿ ಡ್ರೈವರ್ ಮಾಡಿದಂಥ ಒಂದು ಎಡವಟ್ಟು ಜೊತೆಗೆ ಅಲ್ಲಿನ ಅಧಿಕಾರಿಗಳ ಒಂದು ಎಡವಟ್ಟಿನಿಂದಾಗಿ ಆ ರಸ್ತೆ ಸರಿಯಾಗಿಲ್ಲ, ಆ ನೀರು ನಿಂತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಂಡಿದ್ದಾರೆ. ಈ ಒಂದು ಅಧಿಕಾರಿಗಳಿಗೆ ಅದೊಂದು ದುಶ್ಚಟ ಇರುತ್ತೆ, ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡದೇ ಇರುವಂತದ್ದು. ಅವರ ದುಶ್ಚಟಕ್ಕಾಗಿ ಇದೀಗ ಅಮಾಯಕ ಪ್ರಯಾಣಿಕನ ಒಬ್ಬನ ಜೀವವೂ ಕೂಡ ಹೋಗಿದೆ, ಜೊತೆಗೆ 3-4 ಜನರು ಸಾವು ಬದುಕಿನ ನಡುವೆ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಇಂತಹ ರಸ್ತೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಾಹನ ಚಾಲಕರ ನಿರ್ಲಕ್ಷ್ಯತನವೇ ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಅಥವಾ ಈ ಒಂದು ವಿಡಿಯೋನ ಈ ವಾಹನ ಚಾಲಕರು ಯಾರಿದ್ದಾರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ವಾಹನವನ್ನು ಚಾಲನೆ ಮಾಡ್ತಾ ಇದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಕಾರಣ ಇಷ್ಟೇ, ವೇಗದ ಲಿಮಿಟೇಷನ್ ಅಂತ ಇರುತ್ತೆ. ಆ ಲಿಮಿಟನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ನೀವು ವಾಹನವನ್ನು ಇಷ್ಟೇ ಕಂಟ್ರೋಲ್ಗೆ ತೆಗೆದುಕೊಳ್ಬೇಕು ಅಂತೇಳಿ ಪ್ರಯತ್ನ ಪಟ್ಟರೂ ಕೂಡ ಆ ವಾಹನ ಲಿಮಿಟನ್ನು ಮೀರಿದಂಥ ಸಂದರ್ಭದಲ್ಲಿ ಕಂಟ್ರೋಲ್ ಸಿಗುವಂಥ ಸಾಧ್ಯತೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರಂತಗಳು ಸಂಭವಿಸಿಬಿಡ್ತವೆ. ಹಾಗಾಗಿ ಈ ವಿಡಿಯೋನ ಆದಷ್ಟು ವಾಹನ ಚಾಲಕರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.